ಸಾವಿರ ಎಕರೆ ಜಮೀನು ತಗೊಳಕ್ಕೆ ಖರೀದಿ ಮಾಡ್ತಿದ್ದಾರೆ. ಒಂದು ಎಕರೆಗೆ 2.5 ಕೋಟಿ 2 ಕೋಟಿ ಕೊಡ್ತೀವಿ. 5 ಕೋಟಿ ಬರ್ತದೆ ಇವತ್ತು ಬಿಡ್ತೀವಿ. ಎಕರೆ 5 ಕೋಟಿ, ಇವ್ರು 2.5 ಕೋಟಿ ಕೊಟ್ಬಿಟ್ಟು ಎಲ್ಲ ತಗೋಬಿಟ್ರೆ ಜೀವನ ಮಾಡೋದು ಹೆಂಗೆ? ಈಗ ಸ್ಕೂಲ್ ಕಟ್ಕೊಂಡು ಅದು ಇದು ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ರೈತರುಗಳು. ಆಮೇಲೆ ಹಾಲು ಬರೋಲ್ಲ, ಅನ್ನನೂ ಬರೋಲ್ಲ, ಸಿಕ್ಕಲ್ಲ. ಎಲ್ಲ ಇವ್ರು ಮಾಡಿಬಿಟ್ಟು ರಿಲೈಸ್ ಮಾಡ್ಕೊಂಡ್ರು. ಅವಾಗೇನು ಮಾಡ್ತೀವಿ? ಈಗ ಇನ್ನೊಬ್ರಿಂದ ಮಾತಾಡ್ತೀನಿ. ಇವತ್ತು ಬಿಡದಿ ಟೌನ್ಶಿಪ್ ಮಾಡಿದರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ಬ್ರ್ಯಾಂಡ್ ಬರುತ್ತೆ ಅನ್ನುವಂಥ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಇದೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು 2006ರಲ್ಲಿ ನಾನು ಮಾಡಿದ ಪ್ಲಾನೇ ಬೇರೆ, ಇವತ್ತು ಆಗ್ತಿರೋ ಪ್ಲಾನೇ ಬೇರೆ ಅಂತ. ಸರ್ ಅದಕ್ಕಿಂತ ನನಗೆ ಏನು ಗೊತ್ತಾ, ಈ ಬಸ್ಗಳು ಫ್ರೀ ಬಿಟ್ಟಿದ್ದಾರೆ ಗೊತ್ತಾ, ಅದನ್ನೆಲ್ಲ ಕೊಡೋ ಬದಲು ಹೆಲ್ತ್ ಇಶ್ಯೂ ಕೊಡಲಿ, ಮಕ್ಳಿಗೆ ಎಜುಕೇಶನ್ ಕೊಡಲಿ ನೋಡೋಣ. ಅದೆಲ್ಲ ಆಗಲ್ಲ ಇವ್ರ ಕೈಲಿ, ಯಾಕಂದ್ರೆ ಕೊಳ್ಳೆ ಹೊಡಕ್ಕೆ ಚಾನ್ಸ್ ಇರಲ್ಲ. ಇದ್ರಲ್ಲಾದ್ರೂ ಹೊಡಿಬೋದು. ಎಷ್ಟೊಂದು ಡೆವಲಪ್ ಅಂತಾರೆ. ಬಸ್ ಫ್ರೀ ಅವಶ್ಯಕತೆ ಎಲ್ಲ ಕೊಡ್ಲಿ. ಎಂಥವ್ರಿಗೆ ವಯಸ್ಸಾದವ್ರಿಗೆ ಅಗ್ದಿ ಏನು ಎದ್ದೇಳಕ್ಕಾಗಲ್ಲ ಅವ್ರಿಗೆ ಅಕ್ಸೆಪ್ಟೇಬಲ್. ಯಂಗ್ಸ್ಟರ್ಸ್ಗೆ ಏನಕ್ಕೆ, ಲೇಡೀಸ್ಗೆ ಅದು ಬೇಕಾ? ಎಜುಕೇಶನ್ ಕೊಡ್ಲಿ ನೋಡೋಣ. ಅದೇ ಹೆಣ್ಮಕ್ಳಿಗೆ ಆಗಲ್ವ ಇವ್ರ ಕೈಲಿ?